ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ಆದಿವಂಶಿ ಪೂಜಾ ಈ ಕಡೆಯಿಂದ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಅರ್ಜೆಂಟ್ ಮೆಸೇಜ್ ಏನು ನಿಮ್ಗೆ ತಿಳ್ಕೊಬೇಕಾಗಿರೋವಂಥದ್ದು ಇವಾಗ ಈ ಕ್ಷಣ. ಓಕೆ, ಇದನ್ನು ನೀವು ಅಪ್ಲೈ ಮಾಡಬೇಕು ಅಂತ ಕೂಡ ಬಂತು. ಅಪ್ಲೈ ಮಾಡಿ, ಓಕೆನಾ? ಓಕೆ, ಸೊ ಸಾರಿ, ನಾನು ಇವಾಗ ಜಸ್ಟು PR ಕೊಟ್ಟು ಬಂದೆ, ಸೊ ಹಾಗಾಗಿ ಆ ಪದ ಬಂತು. ಸೊ ಓಕೆ, ಫೈನ್, ಲೆಟ್ಸ್ ಸ್ಟಾರ್ಟ್ ನಿಮ್ಮ ರೀಡಿಂಗ್. ಅರ್ಜೆಂಟ್ ಮೆಸೇಜ್ ಏನು ನಿಮ್ಗೆ ಇವಾಗ ಗೊತ್ತಾಗಬೇಕಂತಿರೋದು. ಓಕೆ, ಸೊ ಇದ್ರಲ್ಲಿ ನಿಮಗೆ ತಿದ್ಕೊಳ್ಳೋವಂಥ ಪಾಠ ನಿಮಗೆ ಟ್ರಿಗರ್ ಆಯ್ತು, ನಿಮ್ಗೆ ಗೊತ್ತಾಯಿತು ಅಂತಂದರೆ ದಯವಿಟ್ಟು ತಿದ್ಕೊಳ್ಳಿ. ಕಲಿಬೇಕು ಅಂತಿದೆ ದಯವಿಟ್ಟು ಕಲ್ತ್ಕೊಳ್ಳಿ. ಆಮೇಲೆ ಗೈಡೆನ್ಸ್ ಅಂತಿದೆ ದಯವಿಟ್ಟು ಅಪ್ಲೈ ಮಾಡಿ. ಓಕೆ, ಸೊ ಅರ್ಜೆಂಟ್ ಮೆಸೇಜ್ ಏನು ನಿಮ್ಗೆ ಇವಾಗ ಗೊತ್ತಾಗಬೇಕು ಅಂತಿರೋದು. ಓಕೆ, ಸ್ಪಿರಿಟ್ ಕಡೆಯಿಂದ, ಅಂದರೆ ಗೊತ್ತಿಲ್ಲದೆ ಇರೋಂತಹ ಒಂದು ಶಕ್ತಿ. ನೀವು ದೇವ್ರು ಅನ್ಬೋದು, ಅಥವಾ ನಿಮ್ಮ ಪಿತೃ ಅನ್ಬೋದು, ಅಥವಾ ನಿಮ್ಮ ಲವ್ಡ್ ಒನ್ಸ್ ಅಂತ ಅನ್ಕೊಬೋದು, ಯಾರಾದರೂ ಅನ್ಕೊಬೋದು. ಓಕೆ, ಸೊ ಹಾಗಿದ್ರೆ ಬನ್ನಿ, ಅರ್ಜೆಂಟ್ ಮೆಸೇಜ್ ಸ್ಪಿರಿಟ್ ಕಡೆಯಿಂದ ನಿಮ್ಗೆ ಏನು ಇದೆ. ಥ್ಯಾಂಕ್ ಯು. ಬೀಳ್ತಾ ಇದ್ದೀರಾ, ಹುಷಾರಾಗಿರಿ. ಓಕೆ, ಫಸ್ಟ್ ಮೆಸೇಜ್ ಅಂದರೆ ಸ್ವಲ್ಪ ಎಚ್ಚರಿಕೊಳ್ಳಿ, ಬಿಕಾಸ್ ನೀವು ಬೀಳಂಗಿದ್ದೀರಾ. ಏನು ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀರಾ ನೀವು? ಓಕೆ, ಆ ಕಾರ್ಡ್ ಬೇಡವಂತೆ, ಫಸ್ಟ್ 3 ಕಾರ್ಡ್ಸ್. ಓಕೆ 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 ಸೊ ಈ ಕಾರ್ಡ್ ಬಂತು ಫಸ್ಟು, ಇದು ಬೇಡ ಅಂತಂದರು. ಸೊ ಹಾಗಾಗಿ ಫಸ್ಟ್ 3 ತೊಗೊಂಡು ನಾನು ಫಸ್ಟ್ 3 ತೊಗೊಂಡೆ. ಓಕೆ, ಸೊ ಬಂದಿದ್ದು ಫಸ್ಟ್ 3 ಯಾವುದು? 9 ಆಫ್ ಪೆಂಟಿಕಲ್ಸ್, ದ ಚಾರಿಯಟ್ ಆ್ಯಂಡ್ ಏಸ್ ಆಫ್ ಸ್ವರ್ಡ್ಸ್. ಬೀಳಂಗಿದ್ದೀರಾ, ಹುಷಾರಾಗಿರಿ. ಎಸ್, ಬ್ಯಾಲೆನ್ಸ್ ಬೇಕು ನಿಮಗೆ. ಓಕೆ, ಅರ್ಜೆಂಟ್ ಮೆಸೇಜ್ ಏನಂದರೆ, ನೀವು ತುಂಬ ಲಕ್ಸುರಿಯಸ್ ಆಗಿ ಬದುಕ್ತಾ ಇದ್ದರೆ, ಅಥವಾ ಲಕ್ಸುರಿಯಸ್ ಅಂದರೆ ತುಂಬ ಹೀರೋಯಿನ್ಗಳು ಬದುಕ್ತಾರಲ್ಲ, ಯಾವುದಕ್ಕೂ ಕಮ್ಮಿ ಇರೋಲ್ಲ, ಇಷ್ಟ ಬಂದಿದ್ದು ತೊಗೊತಾರೆ, ಆ ಥರ ಲೈಫ್ ಇಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ. ಓಕೆ, ನಿಮಗೆ ಶಕ್ತಿ ಇದೆ, ನೀವು ಖರ್ಚು ಮಾಡ್ಬೋದು, ಆ ಥರ ಇದೆ. ನೀವು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ಇದ್ದಾರೆ. ಓಕೆ, ಬಿಕಾಸ್ ಖರ್ಚು ಮಾಡಿಬಿಡ್ತೀರಾ, ಬಟ್ ಸ್ಲೋ ಆ್ಯಂಡ್ ಸ್ಟಡಿ ತುಂಬ ಕಷ್ಟಪಡಬೇಕು ನೀವು. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ. ಓಕೆ, ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಮಾತ್ರ ನಿಮಗೆ ಕೆಲಸ ಜಾಸ್ತಿ ಸಿಗೋದು. ಆ್ಯಂಡ್ ನೀವು ತುಂಬ ಟ್ರಾವೆಲ್ ಕೂಡ ಮಾಡ್ತೀರಾ. ಸಿ ದಟ್, ಮೇಕ್ ಶ್ಯೂರ್ ನಿಮಗೆ ಹದ್ದದಲ್ಲಿರಲಿ ಕಂಟ್ರೋಲ್ ವರ್ಕ್ ಬಗ್ಗೆ. ಓಕೆ, ವರ್ಕ್ ಆಗಲಿ, ಮದುವೆ, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಕರಿಯರ್ ಲೈಫ್ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ನಿಮ್ಮ ಕಂಟ್ರೋಲಲ್ಲಿರಲಿ. ಓಕೆ, ಒಂದು ಹೊಸ ಆಫರ್ ಬರುತ್ತೆ ನಿಮಗೆ, ಇಷ್ಟರಲ್ಲೇ ಬರುತ್ತೆ. ಆದಷ್ಟು ಬೇಗ ನಿಮ್ಗೊಂದು ಹೊಸ ಆಫರ್ ಬರುತ್ತೆ. ಈ ಆಫರ್ ನಿಮಗೆ ಯಾವ ರೀತಿಯಾದರೂ ಆಗಿರ್ಬೋದು. ಓಕೆ, ಸ್ಪಿರಿಚುವಲ್ ಫಾರ್ಮಲ್ಲಿ ಕೂಡ ಆಗಿರ್ಬೋದು. ಬಟ್ ಈ ಆಫರ್ನಲ್ಲಿ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ನೀವು. ಓಕೆ, ಕಷ್ಟ ಬಂದ್ರೂ ಫೇಸ್ ಮಾಡಬೇಕಾಗತ್ತೆ. ಹಿಡಿತಾ ಹೋದರೂ ಕೂಡ ವಾಪಸ್ ಹಿಡಿತಾ ತರೋಕ್ಕೆ ನಾನು ಏನು ಮಾಡಬೇಕು ಅನ್ನೋ ಪಾಠ ಕಲಿಬೇಕಾಗತ್ತೆ. ಇದು ಕಲಿಸುತ್ತೆ. ಓಕೆ, ಕಲಿಸುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಕಲಿಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡನ್ನ ಎರಡು ಸೇರಿ ಬ್ಯಾಲೆನ್ಸ್ಡಾಗಿ ಹೇಗೆ ನಾನು ಜೀವನ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಮೇಯ್ನ್ ಅರ್ಥ ಮಾಡ್ಕೊಳ್ಳಿ. ಒಂದು ಹೇಳ್ತೀನಿ, ನಿಮ್ಗೆ ಈ ಆಫರ್ ಬಂದಾಗ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಇರಬೇಕು, ಆಚೆ ಬರೋಕ್ಕೆ ರೆಡಿ ಇರಬೇಕು. ಮತ್ತು ಜವಾಬ್ದಾರಿಗಳು ಬರುತ್ತೆ ಜೊತೆಗೆ, ತುಂಬ ಜವಾಬ್ದಾರಿ. ಈ ಜವಾಬ್ದಾರಿಗಳನ್ನ ನೀವು ಧೈರ್ಯವಾಗಿ ಫೇಸ್ ಮಾಡಬೇಕು. ದಯವಿಟ್ಟು ಕ್ಷಮಿಸಿ, ನಾನು ಅಬ್ಸರ್ವೇ ಮಾಡಿಲ್ಲ. ಓಕೆ, ಸೊ ಜವಾಬ್ದಾರಿ ತಗೊಳ್ಳೋ ಅಷ್ಟು ಶಕ್ತಿ ಇರಬೇಕು. ಜವಾಬ್ದಾರಿ ಕಡಿಮೆ ಇರುತ್ತಾ, ಇಂಟೆನ್ಸಿಟಿ. ಓಕೆ, ಅಂದರೆ ಅದರದ್ದು ಶಕ್ತಿ ಪ್ರಮಾಣ, ಎಫೆಕ್ಟಾಗಿ ನಿಮಗೆ ಅದು ಎಷ್ಟು ಡೆಪ್ತಲ್ಲಿ ಎಫೆಕ್ಟ್ ಆಗುತ್ತೆ ನಿಮ್ಮ ಮೈಂಡ್, ಬಾಡಿ ಆ್ಯಂಡ್ ಸೋಲಲ್ಲಿ ಅನ್ನೋದು ನೀವು ಸ್ವಲ್ಪ ಗಮನ ಕೊಡಬೇಕು. ನೀವು ಏನಾದರೂ ತಪ್ಪು ಮಾಡ್ತಾಯಿದ್ದೀರಾ? ಅಂದರೆ ಒಂದು ಥಾಟ್ ಬರುತ್ತೆ ಬೇಡ ಅಂತ, ಬಟ್ ಆದ್ರೂ ಮನಸ್ಸು ಹೇಳುತ್ತೆ ಬೇಕು ಅಂತ. ಸೊ ನೀವು ಹೋಗಿ ಮಾಡಿಬಿಡ್ತೀರಾ. ಅದು ಆ್ಯಕ್ಚುಲಿ ಮನಸ್ಸಲ್ಲ, ನಿಮ್ಮ ಈಗೋ ಮೈಂಡ್ ಹೇಳ್ತಿರೋದು. ಇದು ಈಗೋ ಮೈಂಡ್ ಅಂದರೆ ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡೋ ಅಂಥದ್ದೇ. ಓಕೆ,
ಜ್ಞಾಪಕ ಇಟ್ಕೊಳ್ಳಿ. ಈ ಆಪರ್ಚುನಿಟಿಗೆ ನೀವು ಹ್ಞೂ ಅನ್ನೋ ಮುಂಚೆ 1000 ಸತಿ ಯೋಚನೆ ಮಾಡಿ. ಬಿಕಾಸ್ ಆವಾಗ ನೀವು ದೇವ್ರ ಕಣ್ಣಲ್ಲಿ ತುಂಬ ಸ್ಟ್ರಾಂಗಾಗಿ ನೀವು ಯೂನಿವರ್ಸ್ ಕಣ್ಣಲ್ಲಿ ಇರ್ತೀರ. ನೀವು ಬೂತ್ ಕನ್ನಡಿ ಹಿಡ್ಕೊಂಡು ನೋಡ್ತಾ ಇರುತ್ತೆ ನಿಮ್ಮನ್ನ ಯೂನಿವರ್ಸ್, ಸರಿ ಮಾಡ್ತಿದ್ದೀರೋ ಇಲ್ವೋ, ಜವಾಬ್ದಾರಿ ಹ್ಞೂ ಅಂದಮೇಲೆ ಅಂತ. ಹುಷಾರಾಗಿರಿ, ಓಕೆ. ಯಾಕಂದ್ರೆ ಬೀಳೋ ಚಾನ್ಸಸ್ ಕೂಡ ಇದೆ, ಸ್ವಲ್ಪ ಹುಷಾರಾಗಿರಿ. ಇಂಟ್ಯೂಷನ್ ಜೊತೆ ಜಾಯ್ನ್ ಆಗಿ ಜಾಸ್ತಿ, ಓಕೆ. ಸೊ ಬೇರೆ ಏನಾದರೂ ಮೆಸೇಜ್? ನಾನು ಈ 3 ಕಾರ್ಡ್ ಸೇರಿಸ್ಕೊಂಡಿಲ್ಲ, ಓಕೆ. ತೊಗೊಬೇಡ ಅಂತಲೇ ಬಂತು, ಸೊ ನಾನು ಹಾಗೆ ಇಡ್ತೇನೆ, ನಾನು ತೊಗೊಳ್ಳಲ್ಲ, ಓಕೆ. ಬೇರೆ ಏನಾದರೂ ಮೆಸೇಜ್ ಇದೆಯಾ? ಅರ್ಜೆಂಟ್ ಮೆಸೇಜ್? ವೇಟಿಂಗ್ ಎನರ್ಜಿ ಮೈ ಫ್ರೆಂಡ್. ವೇಟಿಂಗ್ ಎನರ್ಜಿನಲ್ಲಿ ಇರೋಕ್ಕೆ ಹೋಗ್ಬಿಡಿ. ಓಕೆ, 7 2 ಸತಿ ಇದೆ. ಚಾಲೆಂಜಸ್ ಬಂದೇ ಬರುತ್ತೆ. ನೀವು ಮಾಡೋ ಕೆಲಸನಲ್ಲಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇರಲಿ. ಮಾಡೋ ಕೆಲಸನ ನಿಲ್ಸೋಕೆ ಹೋಗ್ಬಿಡಿ. ಕನ್ಸಿಸ್ಟೆಂಟಾಗಿರಿ. ಕಷ್ಟ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನಾನು ಇವತ್ತು ಹಾಲಿಡೇ ಹಾಕಿದ್ರು ಕೂಡ ನನಗೆ ಹೆಂಗೆ ಕೆಲ್ಸಕ್ಕೆ ಕರೆದ್ರು, ಅಥವಾ ನಾನು ಇವತ್ತು ಹೋಗಲ್ಲ ಅಂದರೂ ಕೂಡ ಹೆಂಗೆ ನನ್ನ ಬಾ ಅಂತ ಇದ್ದಾರೆ, ಹಂಗೆ ಏನೇ ಇದ್ದರೂ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಯಾವುದೇ ಕೆಲಸ ಆಗಲಿ ನಿಮಗೆ ಗೊತ್ತಿರುತ್ತೆ ಯಾವ ವಿಷಯದ ಬಗ್ಗೆ ಅಂತ. ಸೊ ದಯವಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಯೂನಿವರ್ಸ್ ಬೂತ್ ಕನ್ನಡಿ ಥರ ಹಿಡ್ಕೊಂಡು ನೋಡ್ತಿರುತ್ತೆ ನಿಮ್ಮನ್ನ. ದಯವಿಟ್ಟು ಲಾಯಲ್ ಆಗಿರಿ. ಬಿಕಾಸ್ ಇಲ್ಲಿ ಪ್ಯೂರಿಟಿ ಅಷ್ಟಿಲ್ಲ, ಪ್ಯಾಷನ್ ಕೂಡ ಹೊಟ್ಟೋಗುತ್ತೆ, ನಿಮಗೆ ಮಾಡೋ ಆಸೆ ಹೊಟ್ಟೋಗುತ್ತೆ, ಸತ್ಯವಾಗಿ ಬದುಕು ಅನ್ನೋ ರೀತಿ ಸ್ವಲ್ಪ ಹೊಟ್ಟೋಗುತ್ತೆ. ಯಾಕಂದರೆ ನೀವು ತುಂಬ ವೇಟ್ ಮಾಡ್ತಾಯಿದ್ದೀರ, ತುಂಬ ಕಾಯ್ತಾ. 7 ಬಂದ್ಬಿಟ್ಟು ಟ್ಯಾರೋನಲ್ಲಿ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ನಂಬರ್, ಓಕೆ. ಬರೋದೇ ತುಂಬ ಲೆಸನ್ಸ್ ಹೇಳ್ಕೊಡೋಕ್ಕೆ, ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ, ಹಾಗಾಗಿ ಬರ್ತಾಯಿದೆ. ಸೊ ಸ್ವಲ್ಪ ಹುಷಾರಾಗಿರಿ. ಫಸ್ಟ್ ಕೆಲಸ ಮುಗಿಸ್ಬಿಡ್ತೀನಿ, ಅದ್ರದ್ದು ರಿಸಲ್ಟ್ ಬಂದ ಮೇಲೆ ನಾನು 2ನೇ ಕೆಲಸ ಮಾಡ್ತೀನಿ ಅಂತ ಹೋಗಬೇಡಿ. ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಇದು ಹಾಗೇ ಬರುತ್ತೆ, ನಿಮಗೆ ಟೈಮ್ ಸಿಗೋದಿಲ್ಲ. ನೀವು ಇನ್ನೊಂದು ರಿಸಲ್ಟ್ ಕಾಯೋ ತನಕ ಪಟ ಅಂತ ಬರ್ತಾ ಇರುತ್ತೆ. ನೀವು ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ನೀವು. ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಕಾಯ್ಕೊಂಡಿರಬೇಡಿ, ಒಂದು ಆಪರ್ಚುನಿಟಿ ಬರುತ್ತೆ, ಜನ ಬರ್ತಾರೆ, ಅಥವಾ ಏನೇ ಆದರೂ ವಿಷಯ, ಓಕೆ. ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು ಅಷ್ಟೇ, ಕನ್ಸಿಸ್ಟೆಂಟಾಗಿರಿ. ಜನ ಬರಲಿ ಬಿಡದೆ ಹೋಗಲಿ, ಓಕೆ. ಕನ್ಸಿಸ್ಟೆನ್ಸಿ ಮೇಂಟೈನ್, ಡಿಸಿಪ್ಲಿನ್ ಅನ್ನೋದು ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಕು, ಕಮಿಟ್ಮೆಂಟ್ ಅನ್ನೋದು ಬೇಕು. ಚಾಲೆಂಜಸ್ ಅಹೆಡ್, ಇಷ್ಟೇ ಮೆಸೇಜ್ ಹೇಳ್ತಿರೋದು. ಮುಂದಕ್ಕೆ ನಡೀರಿ, ಖುಷಿ 4 ಆಫ್ ವಾಂಡ್ಸ್, ಓಕೆ. ಖುಷಿ ಸಂದರ್ಭ ಅಂತಲೇ ಇರೋಕ್ಕೆ ಹೋಗ್ಬಿಡಿ, ಮುಂದಕ್ಕೆ ನಡೀತಾ ಇರ್ರಿ, ಓಕೆ. ಆ್ಯಂಡ್ ಬರೀ ಖುಷಿನಲ್ಲೇ ಇರೋಕ್ಕೆ ಹೋಗ್ಬಿಡಿ, ಸ್ವಲ್ಪ ನಿಮ್ಮನ್ನು ನೀವು ಗಮನ ಕೊಡಿ, ಓಕೆ. ಇದರಿಂದ ಏನಾದರೂ ಮೆಸೇಜ್ ಇದೆಯಾ ಈ ಡೆಕ್ಕಿಂದ? ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಇಂಟ್ಯೂಷನ್ ಮಾತು ಕೇಳಿ ನೀವು, ಪ್ಲೀಸ್. ಲವ್ ಹೇಟ್, ಕ್ಲೋಸಿಂಗ್ ದಿಸ್ ಸೈಕಲ್. ಹ್ಯಾಪಿಲಿ ಸಿಂಗಲ್. ನೀವೇನಾದರೂ ನಿಮ್ಮ ಪಾರ್ಟ್ನರ್ ಅಥವಾ ಹೆಂಗಾದರೂ ಸರಿ, ಓಕೆ, ನೀವು ಸ್ವಲ್ಪ ದೂರ ಇದ್ದೀರಾ ಅಂದರೆ ಖುಷಿಯಾಗಿರಿ. ಲವ್ ಹೇಟ್ ರಿಲೇಷನ್ಶಿಪ್ ಕೂಡ ಇರ್ಬೋದು, ಅಂದರೆ ಆನ್ ಆಫ್ ರಿಲೇಷನ್ಶಿಪ್ ಅಂತೀವಲ್ಲ, ಆ ಥರ ಕೂಡ ಇರ್ಬೋದು ಇದು, ಓಕೆ. ಸೊ ಬಿ ಅವೇರ್, ಹೇಟ್ ಅನ್ನೋದು ಬಿ ಅವೇರ್ ರೆಡ್ಡಲ್ಲಿದೆ. ಸೊ ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ. ಆಮೇಲೆ ಹ್ಯಾಪಿಲಿ ಸಿಂಗಲ್ನಲ್ಲಿ ಡೂಯಿಂಗ್ ಯು, ಡೇಟಿಂಗ್, ಸ್ಟ್ರೆಸ್ ಫ್ರೀ. ನಾನು ಹೇಳಿದೆ ಇಲ್ಲಿ ಸ್ಟ್ರೆಸ್ ಮಾಡ್ಕೊಂಬೇಡಿ ಜಾಸ್ತಿ, ಏನೇ ಬಂದರೂ ಮುಂದಕ್ಕೆ ನಡೀತಾ ಇರ್ರಿ ಅಂತ. ಸೊ ಅದೇ ಇದೆ, ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಕರಿಯರ್ ಫೋಕಸ್ಡ್. ನಾನು ಹೇಳಿದ್ದೇ ಇದೆ ಫ್ರೆಂಡ್ಸ್ ಇದರಲ್ಲಿ, ಓಕೆ. ಸೊ ಕ್ಲೋಸಿಂಗ್ ಸೈಕಲ್ಸ್, ನೀವು ಈ ಒಂದು ಕೆಲಸ ಮುಗಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ಬಿಡಿ, ಅದ್ರ ಪಾಡಿಗೆ ಅದು ಬರುತ್ತೆ, ಓಕೆ. ಇದು ಒಂಥರ ಕರ್ಮದ ಕೆಲಸ ಇದ್ದಂಗೆ. ಇದು ಪಾಸ್ಟ್ ಲೈಫ್ ಕರ್ಮ ಅಥವಾ ಬೇರೆ ಯಾವುದಾದ್ರೂ ಒಂದು ಕಾರ್ಮಿಕ್ ಪ್ಯಾಟ್ರನ್ ರಿಪೀಟ್ ಆಗ್ತಿರ್ಬೋದು ಅಂತಿರೋದು. ಸೊ ಸೈಕಲ್ ಕ್ಲೋಸ್ ಮಾಡಬೇಕು ನೀವು. ನಿಮ್ಗೆ ಹೇಳಿದ್ನಲ್ಲ, ಹಿಡ್ತಾ ಇಟ್ಕೊಳ್ಳಿ, ಬಿಟ್ಟರೆ ಪುನಃ ಬ್ಯಾಲೆನ್ಸಿಗೆ ಬನ್ನಿ, ತೊಗೊಳ್ಳಿ ಅದನ್ನು, ಪುನಃ ಬ್ಯಾಲೆನ್ಸಿಗೆ ತೊಗೊಳ್ಳಿ. ನಿಮ್ಗೆ ಗೊತ್ತಾಗುತ್ತಾ, ಇದಾದಾಗ ನಿಮಗೆ ಆಟೋಮೆಟಿಕ್ಕಾಗಿ ಚಾನಲ್ ಆಗುತ್ತೆ ಹೆಂಗೆ ಹಿಡಿತಾ ವಾಪಸ್ ತೊಗೊಬೇಕು ಅಂತ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಸೆಲ್ಫ್ ಕೇರ್ ಜಾಸ್ತಿ ಮಾಡಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎಲ್ಲನೂ, ಓಕೆ. ಆ್ಯಂಡ್ ಪ್ಯೂರಿಟಿ, ಪ್ಯಾಷನ್ ಎರಡೂ ಫಾಲೋ ಮಾಡಿ. ಈ ಲವ್ ಹೇಟ್ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ
ಇಫ್ ಯು ಆರ್ ಗೋಯಿಂಗ್ ಥ್ರೂ ದಿಸ್, ಯಾವುದು ಇದು ಹುಡುಗ ಹುಡುಗಿ ಇರಬೇಕಂತಲೇ ಇಲ್ಲ, ಮ್ಯಾರೇಜ್ ಕೂಡ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಕರಿಯರ್ ಜೊತೆ ನೀವು ಅಥವಾ ಯಾವುದೇ ವಸ್ತು ಆಗಲಿ ನಿಮಗೆ ತುಂಬ ಇಷ್ಟ ಅದ್ರ ಜೊತೆ ಅಂದರೆ ಇಷ್ಟ ಬಂದಾಗ ಮಾತ್ರ ಅದ್ರ ಜೊತೆ ಮಾತಾಡೋದು ಅಥವಾ ಅದರ ಹತ್ರ ಹೋಗೋದು, ಗೇಮ್ ಆಡೋದು, ಏನಾದರೂ ಆಗಿರ್ಬೋದು. ಸೊ ಸ್ವಲ್ಪ ಆನ್ ಆ್ಯಂಡ್ ಆಫ್ ಥರ ಲೈಫು ಕೂಡ ಇರುತ್ತೆ. ಸೊ ಗೆಟ್ ಅಪ್, ಸ್ಪಿರಿಚುವಲಿ ಗೆಟ್ ಅಪ್. ನೀವು ಇವಾಗ ಎದ್ದಿದ್ದೀರಾ, ವಿಡಿಯೋ ಕೇಳ್ತಾ ಇದ್ದೀರಾ, ವೆರಿ ಗುಡ್. ಬಟ್ ಸ್ಪಿರಿಚುವಲಿ ಎದ್ದೇಳಬೇಕು ನೀವು. ಓಕೆ, ಸ್ಪಿರಿಚುವಲ್ ಸಬ್ಕಾನ್ಷಿಯಸ್ ಮೈಂಡ್ ವೈಸ್ ನೀವು ಎದ್ದೇಳಬೇಕು. ಕಾನ್ಷಿಯಸ್ ಮೈಂಡ್ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ವೈಸ್ ನೀವು ಎದ್ದೇಳಬೇಕು. ಸ್ಟ್ರೆಸ್ ಫ್ರೀ ಆಗಿರಿ, ಬಿಕಾಸ್ ಇದೆರಡು ತುಂಬ ಚಾಲೆಂಜ್ ಕೊಡುತ್ತೆ. ಜೊತೆಗೆ ಹೊಸ ಬಿಗಿನಿಂಗ್ ಇದೆ, ಇದೂ ಚಾಲೆಂಜಸ್ ಜೊತೆಗೆ ಬರುತ್ತೆ. ಸೊ ಇವಾಗಿರೋ ಕಂಫರ್ಟ್ ಲೈಫೇ ನನಗೆ ಸದಾ ಇರುತ್ತೆ ಅಂತ ಮಾಡಬೇಡಿ, ಬಿಕಾಸ್ ದಿಸ್ ವಿಲ್ ಆಲ್ಸೋ ಎಂಡ್. ಕ್ಲೋಸಿಂಗ್ ದಿಸ್ ಸೈಕಲ್, ಇದು ಕೂಡ ಎಂಡ್ ಆಗುತ್ತೆ, ಒಂದಲ್ಲ ಒಂದು ದಿವಸ ಎಂಡ್ ಆಗುತ್ತೆ. ಸೊ ಮುಂದಕ್ಕೆ ನಡೀತಾ ಇರ್ರಿ, ಏನೇ ಚಾಲೆಂಜಸ್ ಬಂದು ಫೇಸ್ ಮಾಡ್ಕೊಂಡು ಮುಂದೆ ನಡೀತಾ ಇರಿ. ನಂಬಿಕೆ ಇಟ್ಕೊಳ್ಳಿ, ಕಾಣಿಸ್ದೇ ಇರೋಂತಹ ಒಂದು ಶಕ್ತಿ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಪ್ಯೂರಿಟಿ ಇರಲಿ, ಓಕೆ, ಪ್ಯಾಷನ್ ಇರಲಿ. ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಕೆಲವರು ಸಪ್ರೇಷನ್ನಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ಮ್ಯಾರೇಜಲ್ಲಿ ನಾಟ್ ಸೋ ಪಾಸಿಟಿವ್, ಲೈಕ್ ಡಿವೋರ್ಸ್ ಅಂತ ಕೇಳಿಸ್ತು. ಡಿವೋರ್ಸ್ ಅಥವಾ ಸಮಥಿಂಗ್ ರಿಲೇಟೆಡ್ ಟು ಕೋರ್ಟ್ ಕೇಸ್ ಬಗ್ಗೆ ಏನಾದರೂ ಒಂದು. ಓಕೆ, ಕೋರ್ಟ್ ಕೇಸ್ ಅಂತ ಕೇಳಿಸ್ತು. ಬ್ರೇಕಪ್ ಅಂತ ಕೇಳಿಸ್ತು. ಕೆಳಗೆ ಬಂತು, ಅದೇ ತೊಗೊತೀನಿ ಕಾರ್ಡು. ಠಗ್, ಓಕೆ. ಕೋರ್ಟ್ ಕೇಸ್ ಅಂದರೆ ಜೈಲು, ಇದು ಅಂದರೆ ಜೈಲ್ಗೆ ಹೋಗ್ತೀರಂತಲ್ಲ, ಬಟ್ ರಿಲೇಟೆಡ್ ಟು ಸತ್ಯ ಆ ಥರ. ಓಕೆ, ಲೆಫ್ಟ್ ಯು ಹ್ಯಾಂಗಿಂಗ್, ಮಧ್ಯದಲ್ಲೇ ಬಿಟ್ಟೋದ್ರು. ಲವ್ ಲೈಫ್, ಐ ಮಿಸ್ ಯು, ಇನ್ನೂ ಕಾಯ್ತಾ ಇರಬೇಡಿ. ಓಕೆ, ಯಾವುದೇ ವಿಷಯ ಆಗಲಿ, ಲವ್ ಲೈಫ್ ಅಂತಲೇ ಅಲ್ಲ, ಓಕೆ, ಯಾವುದೇ ವಿಷಯ ಆಗಲಿ ಜಾಸ್ತಿ ಕಾಯ್ತಾ ಇರಬೇಡಿ. ನಿಮ್ಮ ಕೆಲಸ ನೀವು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ, ಬಿಕಾಸ್ ಇದೆರಡೇ ಇವಾಗ ಮೇಯ್ನ್ ಇರೋದು ನಿಮ್ಮ ಲೈಫಲ್ಲಿ. ಓಕೆ, ಇವರು ಇದ್ದಾಗ ಚೆನ್ನಾಗಿದ್ದರು, ಇವಾಗಿಲ್ಲ ಅಂತ ಅಂದ್ಕೊಬೇಡಿ. ಎಲ್ಲರೂ ಒಂದು ದಿವಸ ಹೋಗೋದೇನೆ. ಓಕೆ, ಎಲ್ಲರೂ ಒಂದು ದಿವಸ ಹೋಗೋದೆ. ಕೆಲವರು ಬೇಗ ಹೋಗ್ತಾರೆ, ಕೆಲವರು ಲೇಟಾಗಿ ಹೋಗ್ತಾರೆ ಅಷ್ಟೇ. ಸೊ ನೋ ಕ್ಲೋಷರ್, ನೋ ಕಾಂಟ್ಯಾಕ್ಟ್, ಲೆಫ್ಟ್ ಆನ್ ರೆಡ್. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೂ ಇರ್ಬೋದು. ಕೆಲವ್ರಿಗೆ ನೋ ಕ್ಲೋಷರ್ ಅಂದರೆ ಕೇಸ್ ತುಂಬ ವರ್ಷದಿಂದ ನಡೀತಾ ಇದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ನಂಗೆ ಸಮಥಿಂಗ್ ರಿಲೇಟೆಡ್ ಟು ಲೀಗಲ್ ಇಶ್ಯೂಸ್ ಅಂತ ಕೇಳಿಸ್ತು. ಓಕೆ, ಸೊ ದಯವಿಟ್ಟು ಇದನ್ನು ನೀವು ಕಂಪ್ಲೀಟಾಗಿ ನಿಮ್ಮ ಲೈಫ್ ಮಾಡ್ಕೊಬೇಡಿ. ನಿಮ್ಮ ಲೈಫ್ ಬೇರೆ ಇದೆ ಇಲ್ಲಿ. ಓಕೆ, ಟ್ಯಾರೋ ಕಾರ್ಡ್ಸ್ ಮೂಲಕ ಬೇರೆ ಲೈಫ್ ಇದೆ ನಿಮ್ಮದು. ದಯವಿಟ್ಟು ನೀವು ಇದ್ರ ಮುಂದಕ್ಕೂ ನಡೀರಿ. ಆ್ಯಂಡ್ ಈ ರಿಲೇಷನ್ಶಿಪ್ ಹಳೆ ಕಾರ್ಡಲ್ಲಿ ಬಂದಂಗೆ ಇಟ್ ವಾಸ್ ಟಾಕ್ಸಿಕ್. ಈ ರಿಲೇಷನ್ಶಿಪ್ ವಾಸ್ ಮೆಂಟ್ ಟು ಎಂಡ್. ಓಕೆ, ಟಾಕ್ಸಿಕ್ ರಿಲೇಷನ್ಶಿಪ್ ಇತ್ತಿದ್ದು, ಇದರಲ್ಲಿ ಏನೂ ಇರಲಿಲ್ಲ. ಓಕೆ, ಒಬ್ಬರು ಬರೀ ಪ್ಯಾಷನ್ ಅಂತಿದ್ರು, ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದ್ದರು ಒಬ್ಬರು. ಇನ್ನೊಬ್ಬರು ದೇವರು, ಸ್ಪಿರಿಚುವಲ್ಲು, ಡೈವರ್ಟ್ ಆದರೆ ನೀವು ಎಲ್ಲೋ ಒಂದು ಕಡೆ ಲೈಫಲ್ಲಿ, ಅದು ನಿಮಗೆ ಚಾಲೆಂಜಸ್ ಮೂಲಕ ನೀವು ಅದನ್ನು ಲೆಕ್ಕ ಮಾಡಬೇಕು ಕರ್ಮಗೆ. ಓಕೆ, ಸೊ ದಿಸ್ ಇಸ್ ದ ಮೆಸೇಜ್ ನನಗೆ ಸಿಗ್ತಾ ಇರೋದು. ಇನ್ನೇನಾದರೂ ಫಾಸ್ಟಾಗಿ ಲೀಗಲ್ ಮ್ಯಾಟರ್ಸ್ ನಾ ಹೇಳಿಲ್ವ? ಲೀಗಲ್ ಇಶ್ಯೂಸ್, ಡಿವೋರ್ಸ್, ಪ್ರಾಪರ್ಟಿ, ಕ್ರಿಮಿನಲ್ ಪೆಟರ್ನಿಟಿ, ಚೈಲ್ಡ್ ಸಪೋರ್ಟ್, ಟ್ರಾಫಿಕ್ ಟಿಕೆಟ್, something related to legal. Pop the question. Twin flames, okay, too late. ಕೆಲವರು ಇವಾಗ ಬಂದ್ರೂ ನೀವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ, ಬಿಕಾಸ್ ನೀವು ತುಂಬ ಮುಂದೊಟ್ಟೋಗಿರ್ತಾರೆ, ಅಂದರೆ ಮನಸ್ಸಲ್ಲಿ. ಓಕೆ, ಸೊ ಇದು ನಿಮ್ಮ ಅರ್ಜೆಂಟ್ ಮೆಸೇಜ್ ಏನಂದರೆ ಸ್ವಲ್ಪ ಪ್ರಿಪೇರ್ ಆಗಿರಿ. ರೆಸನೇಟ್ ಆದರೆ ಸರಿ, ಹಂಗೆ ನಿಮಗಿಲ್ಲ ಅಂತ ಅನಿಸಿದ್ರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ಆ್ಯಂಡ್ ಏನೇ ಅದು ನೀವು ಮಾಡ್ತಿರೋ ಫೋಕಸ್ನ ಡೈವರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡೈವರ್ಷನ್ ಅನ್ನೋದು ಬರುತ್ತೆ, ಡೈವರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಡೈವರ್ಟ್ ಆದರೆ ನೀವು ಬೀಳ್ತೀರ. ಓಕೆ, ಸೊ ಸ್ವಲ್ಪ ಹುಷಾರಾಗಿರಿ, ಬಿಕಾಸ್ ನ್ಯೂ ಬಿಗಿನಿಂಗ್ ಕೂಡ ಬರ್ತಿದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ ಕಮ್ಸ್ ವಿತ್ ಲಾಟ್ಸ್ ಆಫ್ ಚಾಲೆಂಜಸ್. ಓಕೆ, ಅದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿಯಾಗಿರಬೇಕು. ಹೇಗೆ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು ಅಂದರೆ, ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ನೀವು ರೆಡಿ ಇರಬೇಕು. ಮೆಂಟಲ್ ಪ್ರೆಷರ್, ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂದರೆ ಮೆಂಟಲ್ ಪ್ರೆಷರ್, ದುಡ್ಡು, ಮನಿ ಬರ್ಬೋದು ಕೂಡ, ಬರ್ದಿರ ಇರ್ಬೋದು ಕೂಡ. ಬಂದರೂ ಹೆಂಗಿರಬೇಕು, ಬಂದಿಲ್ಲ ಅಂದ್ರೂ ಹೆಂಗಿರಬೇಕು, ಆ ಪ್ರೆಷರು ಕೂಡ ನೀವು ಹ್ಯಾಂಡಲ್ ಮಾಡುವಂಥ ಶಕ್ತಿ ಇರಬೇಕು.
ಅದ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಆಮೇಲೆ ಮನೆಯಲ್ಲಿ ನೀವು ಮಾಡೋ ಕೆಲಸ ಆಗಲಿ ಏನೇ ಆಗಲಿ, ಓಕೆ, ವಿತ್ ರೆಸ್ಪೆಕ್ಟು ಯಾವುದೇ ವಿಷಯ ಆದರೂ ಕೂಡ ಒಪ್ಪಲ್ಲ ಅಂತಂದರೆ ನೀವು ಅದನ್ನು ಫೇಸ್ ಮಾಡಬೇಕು. ಒಪ್ಪಿದ್ರೆ ಸರಿ, ಒಬ್ಬರು ಒಪ್ತಾರೆ, ಇನ್ನೊಬ್ಬರು ಒಪ್ಪಿಲ್ಲ, ಅದನ್ನು ನೀವು ಫೇಸ್ ಮಾಡಿ. ಸೊ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ನೀವು ರೆಡಿ ಇರಬೇಕು ಬೇಸಿಕ್ಲಿ. ಎರಡನೇದು, ಇದೆಲ್ಲ ಸೇರಿಸಿ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ನೀವು. ಓಕೆ, ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಕಂಫರ್ಟೇಬಲ್ ಲೈಫಲ್ಲಿ ಇದ್ರಿ ಅಂತ, ಸ್ವಲ್ಪ ಆಚೆ ಬರ್ತೀರಾ. ಇದು ತರುತ್ತೆ ನಿಮ್ಮನ್ನ ಆಚೆ. ಬಿಕಾಸ್ ಈ ಸೈಕಲ್ ಎಂಡ್ ಆಗುತ್ತೆ, ಕ್ಲೋಸಿಂಗ್ ಸೈಕಲ್ ಇದು ಎಂಡ್ ಆಗುತ್ತೆ. ಓಕೆ, ಎಂಡ್ ಆಗುತ್ತೆ ಅಂದರೆ ಜೀವನದಲ್ಲಿ ಮುಂದಕ್ಕೆ ಬರೋದೇ ಇಲ್ಲ ಅಂತೆಲ್ಲ, ಬರುತ್ತೆ. ಬಟ್ ಇಷ್ಟು ಲೆಸನ್ಸ್ ಎಲ್ಲ ಕಲಿತ ಮೇಲೆ ನಿಮಗೆ ಬೇರೆ ಥರ ಆಪರ್ಚುನಿಟಿ ಇಲ್ಲಿ ಬರ್ತಿದೆ. ಬೇರೆ ಥರ ಇಷ್ಟೆಲ್ಲ ಲೆಸನ್ಸ್ ಆಗಿ ನೀವು ಫೇಸ್ ಮಾಡಿದ ನಂತರ ನಿಮ್ಗೆ ಈ ಆಪರ್ಚುನಿಟಿ ಬರುತ್ತೆ. ಆ್ಯಂಡ್ ಇದರಿಂದ ನೀವು ತುಂಬ ಇನ್ನೂ ಚೆನ್ನಾಗಿ ಜಾಸ್ತಿ ಗ್ರೋ ಆಗ್ತೀರಾ. ಓಕೆ, ರಾಜನ ಥರನೂ ಬದುಕ್ಬೋದು. ಓಕೆ, ರಾಣಿ ರಾಜ ಥರನೂ ಬದುಕ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ನನ್ನ ಹೆಸರು ಹರಿವಂಶಿ ಪೂಜಾ ಅಂತ. ನಾನು ಪರ್ಸ್ನಲ್ ರೀಡಿಂಗ್ ತೊಗೊಳಕ್ಕೆ ಓಪನ್ ಆಗಿದ್ದೀನಿ. ನಿಮ್ಗೆ ಇಂಟ್ರೆಸ್ಟೆಡ್ ಆಗಿದೆ ಕಾಮೆಂಟ್ ಸೆಕ್ಷನ್ ಚೆಕ್ ಮಾಡಿ, ನಾನು ಕಾಮೆಂಟ್ ಪಿನ್ ಮಾಡಿರ್ತೀನಿ. ಸೊ ಆ ನಂಬರ್ಗೆ ಮೆಸೇಜ್ ಕಳಿಸಿ, ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೀನಿ. ಆ್ಯಂಡ್ ನಿಮಗೆ ಸರಿ ಹೋಯಿತು ಅಂತಂದರೆ ನೀವು PR ಬುಕ್ ಮಾಡ್ಕೊಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹರಿವಂಶಿ ಪೂಜಾ ಈ ಕಡೆಯಿಂದ ನಮಸ್ಕಾರ. ಬಾಯ್ ಬಾಯ್, ಥ್ಯಾಂಕ್ ಯು.